ನಾನಿವತ್ತು ಪನ್ನೀರ್ ಬಟರ್ ಮಸಾಲಾ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಮ್ಮತ್ತೆ ನನಗೋಸ್ಕರ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಪನ್ನೀರ್ ಬಟರ್ ಮಸಾಲಾ. ಫಸ್ಟ್ ಏನೇನ್ ಬೇಕು ಅಂದ್ರೆ ಈರುಳ್ಳಿ, ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಗೋಡಂಬಿ. ಇದಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಇವ್ ಮೂರನ್ನು ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿನ ಒಂಚೂರು ಸೈಡಿಗೆ ಹೆಚ್ಚಿಟ್ಕೊಳ್ಳಿ. ಇದಿಷ್ಟು ಹುರ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಪನ್ನೀರ್‌ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಲೈಟ್ ಆಗಿ ಅಷ್ಟೇ. ತುಂಬಾ ಸೀಸ್ಬೇಡಿ. ಅದಾದ್ಮೇಲೆ ಅದೇ ಎಣ್ಣೆ ಸ್ವಲ್ಪ ಉಳ್ದಿರುತ್ತಲ್ಲ, ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಹಂಗೆ ಬಾಡಿಸ್ಕೊಳ್ಳಿ. ಅವಾಗ ಲೈಕ್ ಅದು ಲೈಟ್ ಆಗಿ ಬಾಡಿಸ್ಕೊಬೇಡಿ. ಸ್ವಲ್ಪ ಮೀಡಿಯಂ ಮುಕ್ಕಾಲ್ ಭಾಗ ಬಾಡಿಸ್ಕೊಳ್ಳಿ. ಇದಾದ್ಮೇಲೆ ನೀವು ಒಂದ್ ದೊಡ್ಡ ಪ್ಯಾನ್ ಇಟ್ಕೋಬೇಕು. ದೊಡ್ಡ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಮಿಕ್ಕಿತ್ತಲ್ಲ ಅಂತ ನಮ್ಮತ್ತೆ ಅದೇ ಎಣ್ಣೆ ಹಾಕೊಂಡ್ರು. ಮಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೆ ನೀವು ಚಕ್ಕೆ, ಈ ಲವಂಗ, ಏಲಕ್ಕಿ ಇಟ್ಕೊಂಡಿರ್ತೀರಲ್ಲ ಫ್ಲೇವರ್‌ಗೋಸ್ಕರ ಇದಷ್ಟೇ. ಸೊ ಫ್ಲೇವರ್‌ಗೆ ಆ ಮೂರನ್ನು ಹಾಕಿ, ಬಟ್ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ ಕಾದಿರ್ಬೇಕು. ಯಾಕಂದ್ರೆ ಅದು ಎಣ್ಣೆ ಕಮ್ಮಿ ಇದ್ರಲ್ಲಿ ಫ್ಲೇಮಲ್ಲಿ ಇದ್ರೂ ಅಷ್ಟು ಸ್ಮೆಲ್ ಬರಲ್ಲ ಹಂಗಾಗಿ. ಆಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೊಂಚೂರೇ ಚೂರು ಕಸ್ತೂರಿ ಮೇಥಿನ ಕೈಯಲ್ಲಿ ಚೆನ್ನಾಗಿ ಲೈಕ್ ಬೈಂಡ್ ಮಾಡ್ಕೊಂಡು ಹಾಕಿ. ಇದಾದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಇತ್ತಲ್ಲ, ಸೊ ಆ ಈರುಳ್ಳಿ ಕೂಡ ಹಾಕಿ. ನಾನು ಸ್ವಲ್ಪ ಇವಾಗ ನಾನ್ ವೆಜ್ ತಿನ್ನೋದು ಕಮ್ಮಿ ಮಾಡಿದೀನಿ ಅಂತ ನಮ್ಮತ್ತೆ ಪನ್ನೀರ್ ಮಾಡ್ಕೊಡ್ತಾ ಇದ್ರು. ಸೊ ಹಾಗಾಗಿ ನನಗೋಸ್ಕರ ಸ್ಪೆಷಲ್ ಪನ್ನೀರು. ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಅದು ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ ಇದಿಷ್ಟು ಮಸಾಲಾ ಪುಡಿಗಳನ್ನ ಹಾಕೊಂಡು ಅದು ಕೂಡ ಸ್ವಲ್ಪ ಲೈಟಾಗಿ, ತುಂಬಾ ಅಲ್ಲ, ಲೈಟ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಖಾರ ಬ್ಲೆಂಡ್ ಆದ್ರೆ ನಿಮ್ಗೆ ಆ ಹಸಿ ಸ್ಮೆಲ್ ಹೋದಾಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ರುಬ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕೊಂಡು ಅದು ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗ್ಬೇಕು. ಅಲ್ಲಿವರೆಗೂ ಚೆಂದಾಗಿ ಬಾಡಿಸ್ಕೊಳ್ಳಿ. ಸೊ ಹಸಿ ಸ್ಮೆಲ್ ಹೋದ್ರೆ ಮಾತ್ರ ಒಂದು ಕುದಿಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ರುಚಿಯಾಗಿ ಬರುತ್ತೆ ಐಟಮ್ಸು ಅಂತ. ಸೊ ಹಾಗಾಗಿ ಅದೊಂಚೂರು ಆದ ತಕ್ಷಣ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಲೈಕ್ ಕಲರ್‌ಗೋಸ್ಕರ, ಬಟ್ ಆಕ್ಚುಲಿ ಸೈಂಟಿಫಿಕ್ಲಿ ಅರಿಶಿನ ತುಂಬಾ ಒಳ್ಳೇದು ದೇಹಕ್ಕೆ. ಸೊ ಹಾಗಾಗಿ ಇದಿಷ್ಟು ಆದ್ಮೇಲೆ ಒಂದು ಕುದಿ ಬರುತ್ತೆ. ಲೈಟಾಗಿ ಒಂದು ಕುದಿ ಬಂದ್ಮೇಲೆ ನೀವು ಅದಕ್ಕೆ ಪನ್ನೀರ್‌ನ ಮಿಕ್ಸ್ ಮಾಡ್ಕೋಬಹುದು. ಅಲ್ಲಿವರೆಗೂ ಬೇಡ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಒಂದೇ ಒಂಚೂರು ಸಕ್ಕರೆ ಹಾಕೊಳ್ಳಿ ಅಷ್ಟೇ. ಆಯ್ತಾ? ಒಂದು ಸ್ಪೂನ್, ಅದೊಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ. ಇದಾದ್ಮೇಲೆ ಒಂಚೂರು ಪನ್ನೀರ್ ಹಾಕೊಳ್ಳಿ. ಪನ್ನೀರ್ ಹಾಕೊಂಡು ನಿಮ್ಗೆ ಹೇಗ್ ಬೇಕು ಹಾಗೆ ದಪ್ಪ ದಪ್ಪ ಆದ್ರೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದು ಹಾಕೊಳ್ಳಿ. ಇಲ್ಲ ಉದ್ದುದ್ದಾದ್ರೆ ಉದ್ದುದ್ದ ನಿಮಗೆ ಹೇಗ್ ಬೇಕೋ ಹಾಗೆ. ನನಗೆ ಮೀಡಿಯಂ ಓಕೆ. ಸೊ ಹಾಗಾಗಿ ಆ ಥರ ಮಾಡಿ ಕೊಟ್ಟಿದ್ರು. ಸೊ ಫೈನಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಲಾಸ್ಟಿಗೆ ಒಂದು ಕ್ರೀಮ್ ಆಡ್ ಮಾಡ್ತಾರೆ ನಮ್ಮತ್ತೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಕ್ರೀಮ್ ಒಂದು ಲಾಸ್ಟಿಗೆ ಆಡ್ ಮಾಡ್ತಾರೆ. ಅದು ಕೂಡ ತೋರಿಸ್ತೀನಿ. ಅದು ಜೀರಿಗೆ ಪುಡಿ ಇವಾಗ ಹಾಕ್ತಾ ಇರೋದು. ಏನು ಅಂತ ಕೇಳ್ಬೇಡಿ, ಅದು ಜೀರಿಗೆ. ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಹಾಕ್ತಾರೆ. ಸಖತ್ತಾಗಿರುತ್ತೆ. ಇದೇ ತರ ನನ್ನ ವಿಡಿಯೋಸ್‌ನ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.